ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಡಿಜೆ ಧ್ವನಿವರ್ಧಕಗಳ ಅಬ್ಬರ ಜೋರಾಗಿ ಇರುತ್ತೆ. ಇದನ್ನೇ ನಂಬಿಕೊಂಡು ನೂರಾರು ವ್ಯಾಪಾರಿಗಳು ಕೂಡ ಜೀವನ ಸಾಗಿಸುತ್ತಾರೆ. ಆದರೆ ಈ ಬಾರಿ ಡಿಜೆ ಧ್ವನಿವರ್ಧಕಗಳಿಗೆ ಜಿಲ್ಲಾಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಹಾಗಾದ್ರೆ ಯಾವುದು ಆ ಜಿಲ್ಲೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಡಿಜೆ ಸೌಂಡ್ಗೆ ಡ್ಯಾನ್ಸ್ ಮಾಡುತ್ತಿರುವ ಯುವಕರು, ಇನ್ನೊಂದೆಡೆ ಡಿಜೆ ಅನುಮತಿ ರದ್ದತಿಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿರುವ ಮಾಲೀಕರು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಹೌದು, ಈ ಬಾರಿ ಗಣೇಶ ಚತುರ್ಥಿಗೆ ಡಿಜೆ ನಿಷೇಧ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನೂರಾರು ಕಾರ್ಮಿಕರು ಡಿಜೆ ವ್ಯವಹಾರ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಯ ನಿರ್ಣಯಕ್ಕೆ ವಿರೋಧ ವ್ಯಕ್ತವಾಗಿದೆ. ಕೊಪ್ಪಳ ಜಿಲ್ಲಾ ಡೆಕೋರೇಟರ್ಸ್ ಮತ್ತು ಸಪ್ಲೈರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗಣೇಶ ಚತುರ್ಥಿ ಅಂಗವಾಗಿ ಡಿಜೆ ಬಂದ್ ಮಾಡ್ರಿ ಅಂತೇಳಿ ಜಿಲ್ಲಾ ಆಡಳಿತದಿಂದ ಎಲ್ಲಾ ಅಂಗಡಿ ಮಾಲಕರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಡಿಜೆ ಪರ್ಮಿಷನ್ ಕೊಡೋಕ್ಕೋಸ್ಕರ ಮನವಿಯನ್ನು ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ಅವರಿಗೆ ಒಂದು ಕಾನೂನು, ನಮಗೊಂದು ಕಾನೂನು. ಯಾಕಂದ್ರೆ ನಮ್ಮ ವೃತ್ತಿ ಬಾಂಧವರು ಲಕ್ಷಾಂಗಟ್ಲೆ ಹಣವನ್ನು ಹಾಕಿ ಇವತ್ತಿನ ದಿವಸ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಬೀದಿ ಪಾಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಇವತ್ತು ನಮ್ಮ ವೃತ್ತಿ ಬಾಂಧವರು ಬೀದಿ ಪಾಲ್ ಆಗ್ತಾ ಇದ್ದಾರೆ ಅನ್ನೋ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಇನ್ನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಡಿಜೆ ಬಳಸಲಾಗುತ್ತೆ, ಆಗ ಆಗದ ತೊಂದರೆ ಗಣೇಶ ಹಬ್ಬದಲ್ಲಿ ಆಗುತ್ತದೆಯಾ ಎಂಬುದು ಪ್ರತಿಭಟನಾಕಾರರ ಪ್ರಶ್ನೆ. ವರ್ಷದಲ್ಲಿ 3-4 ಬಾರಿ ಬರುವ ಹಬ್ಬಗಳಲ್ಲಿ ಡಿಜೆಗಳಿಗೆ ಬಾಡಿಗೆ ಸಿಗುತ್ತೆ. ಇದ್ದಕ್ಕಿದ್ದಂತೆ ಡಿಜೆ ನಿಷೇಧಿಸಿದ್ರೆ ನಮ್ಮ ಗತಿ ಏನು ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಏನು ಡಿಜೆ ಬ್ಯಾನ್ ಮಾಡಿದೆ, ಆ ಡಿಜೆವನ್ನು ನಮಗೆ ಪರ್ಮಿಷನ್ ಕೊಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ನಮ್ಮ ವೃತ್ತಿ ಈ ಕೆಲಸ ಬಿಟ್ರೆ ನಮಗೆ ಬೇರೆ ಕೆಲಸ ಬರೋದಿಲ್ಲ. ಯಾಕಂತೇಳಿ ಗೌರ್ಮೆಂಟ್ ಏಕಾಏಕಿ ಈ ತರ ಬ್ಯಾನ್ ಮಾಡಿದ್ರೆ ಮುಂದೆ ನಾವು ಹಾಕಿದಂತ ಬಂಡವಾಳ ಹಾಗೂ ಬ್ಯಾಂಕಿನ ಸಾಲ ಮಾಡಿರ್ತೇವೆ, ಆ ಸಾಲಕ್ಕೆ ಬಡ್ಡಿ ಕಟ್ಟುತ್ತಾ ಇರ್ತೇವೆ. ಕಾಗದ ಬರೆದು ಇನ್ನು ಮೇಲೆ ಸರ್ಕಾರಿ ಕಾರ್ಯಕ್ರಮಗಳು ಯಾವೇ ಕಾರ್ಯಕ್ರಮ ಇದ್ದರೂ ನಾವು ಅನುಕೂಲ ಮಾಡಿ ಕೊಡುವುದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಮಂಜುನಾಥ್ ಕೋರಿ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು. ಒಟ್ಟಿನಲ್ಲಿ ಗಣೇಶ ಚತುರ್ಥಿ ವೇಳೆ ಡಿಜೆ ಬಳಕೆಯ ಮೇಲೆ ಹೇರಿರುವ ನಿಷೇಧಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಡಿಜೆ ಸಮಯ ಹಾಗೂ ಇತರರಿಗೆ ತೊಂದರೆಯಾಗದಂತೆ ಕೆಲ ನಿಯಮಗಳನ್ನ ಹೇರಿ ಡಿಜೆಗೆ ಅನುಮತಿ ನೀಡಬೇಕು ಎಂಬುದು ಪ್ರತಿಭಟನಾಕಾರರ ಒತ್ತಾಯ. ಈ ಕುರಿತು ಡಿಸಿ ಯಾವ ನಿರ್ಣಯ ಕೈಗೊಳ್ತಾರೋ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಲಾಲ್ ಸಾಬ್ ಜೊತೆ ಸುನಿಲ್ ಭಾಸ್ಕರ್, ರಾಜ್ ನ್ಯೂಸ್, ಕೊಪ್ಪಳ.